ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾಯಿದ್ದೆ. ಸೊ ಆ ಬೇಸ್ ಮೇಲೆ ನಿನ್ನೆ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ 100 ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಂದರೆ ನಿನ್ನೆಗೆ 100 ಪ್ರಶ್ನೆಗಳು ಮುಗಿದ್ವು. ನಿನ್ನೆ ವಿಡಿಯೋದಲ್ಲಿ ಒಂದು 95ರಿಂದ 100 ಪ್ರಶ್ನೆಗಳನ್ನು ಎಕ್ಸ್ಪ್ಲೈನ್ ಮಾಡಿದೆ. ಒಟ್ಟು ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಸ್ಗಳನ್ನು ನಾನು ಒಂದು ಪ್ಲೇ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದರೆ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡ್ತಿರೋ ಉದ್ದೇಶ ಇಷ್ಟೇ, ಏನಿಲ್ಲ. ಆ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಬೇರೆ ಬೇರೆ ವಿಷಯಗಳು ಗ್ರಹಿಸ್ತಾ ಅವನ್ನ ಎಕ್ಸಾಮ್ ರಿಲೇಟೆಡಾಗಿ ನೋಟ್ಸ್ ಮಾಡಿಕೊಂಡು ಮುಂಬರೋ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಏನಂತಲ್ಲ ಸ್ಟಡಿ ಮೆಟೀರಿಯಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಓಕೆ, ಆ ಬೇಸ್ ಮೇಲೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ 3 ಪ್ರಶ್ನೆ ಪತ್ರಿಕೆ ಒಟ್ಟು 300 ಪ್ರಶ್ನೆಗಳನ್ನ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ನನ್ನ ಪ್ಲೇ ಲಿಸ್ಟಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸಂಬಂಧಪಟ್ಟ ವೀಡಿಯೋಗಳನ್ನೆಲ್ಲ. ಓಕೆ, ಇವತ್ತು ನಾವು ಇನ್ನೊಂದು ಕ್ವಶನ್ ಪೇಪರ್ ಒಂದಿಗೆ ಬಂದಿದ್ವಿ. ಏನಪ್ಪ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನೇವಲ್ ಅಕಾಡೆಮಿ ಎಕ್ಸಾಮಿನೇಷನ್ 2022ರ ಒಂದು ಜನರಲ್ ಎಬಿಲಿಟಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಅಂದರೆ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳನ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ ಬಿ ಪೋರ್ಷನ್ನಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಏನಾಗ್ತವೆ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಓಕೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಇವತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನೇವಲ್ ಅಕಾಡೆಮಿ ಎಕ್ಸಾಮಿನೇಷನ್ 2022ರ ಪ್ರಶ್ನೆ ಪತ್ರಿಕೆ ಜನರಲ್ ಎಬಿಲಿಟಿಯನ್ನು ಇವತ್ತು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಆ ಪ್ರಶ್ನೆ ಪತ್ರಿಕೆಯ ಒಂದು 10 ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವಾಸ್ ಕಂಪೋಸ್ಡ್ ಬೈ ಹರಿಸೇನ? ನಾಸಿಕ್ ಇನ್ಸ್ಕ್ರಿಪ್ಷನ್ ಆಫ್ ಗೌತಮಿ ಬಾಲಶ್ರೀ, ಪ್ರಯಾಗ್ ಪ್ರಶಸ್ತಿ ಆಫ್ ಸಮುದ್ರಗುಪ್ತ, ದಿಯೋಪೋರಾ ಪ್ರಶಸ್ತಿ ಆಫ್ ವಿಜಯಸೇನ, ಹಾತಿಗುಂಪಾ ಇನ್ಸ್ಕ್ರಿಪ್ಷನ್ ಆಫ್ ಕಾರವೇಲ್. ಸೊ ಇದೊಂದು ಹಿಸ್ಟ್ರಿ ಕ್ವಶನ್ನು. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಪ್ರಯಾಗ ಪ್ರಶಸ್ತಿ ಆಫ್ ಸಮುದ್ರಗುಪ್ತ. ಓಕೆ, ಏನಪ್ಪ ಅಂದರೆ ಈ ಪ್ರಯಾಗ ಪ್ರಶಸ್ತಿಯು ಅಥವಾ ಅಲಹಾಬಾದ್ ಸ್ತಂಭಶಾಸನ ಅಂತಲೂ ಕರಿತೀವಿ. ಇದು ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಸಮುದ್ರಗುಪ್ತನ ಆಸ್ಥಾನ ಕವಿ ಹಾಗೂ ಅದರ ಮಂತ್ರಿಯಾಗಿದ್ದಂತಹ ಹರಿಸೇನನಿಂದ ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿರುವಂಥ ಒಂದು ಶಾಸನ ಅಥವಾ ಪ್ರಯಾಗ ಪ್ರಶಸ್ತಿ ಆಫ್ ಸಮುದ್ರಗುಪ್ತ. ಓಕೆ, ಅಥವಾ ಪ್ರಶಸ್ತಿ ಹೌದು, ಶಾಸನ ಸಹ ಅದನ್ನ 2 ರೀತಿಯಲ್ಲಿ ಕರೀಬೋದು. ಇದು ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ, ಅವನ ಸಾಮ್ರಾಜ್ಯದ ವಿಸ್ತರಣೆ ಬಗ್ಗೆ ಮತ್ತು ಅವನ ಗುಣಗಳನ್ನು ವೈಭವೀಕರಿಸುವ ಒಂದು ಕಾವ್ಯಾತ್ಮಕ ಶಾಸನ ಆಗಿದೆ. ಸೊ ಹರಿಸೇನನ ಒಂದು ಪ್ರಯಾಗ ಪ್ರಶಸ್ತಿ ಅಥವಾ ಅಲಹಾಬಾದ್ ಸ್ತಂಭಶಾಸನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇನ್ ಡೀಟೇಲಾಗಿ ಇದನ್ನು ನಾನು ಮತ್ತೆ ಹೇಳ್ತೀನಿ. ಇದನ್ನು ರಚನೆ ಮಾಡಿದ ಹರಿಸೇನ, ಇವನು ಸಮುದ್ರಗುಪ್ತ ರಾಜನ ಅವನ ಆಸ್ಥಾನದ ಪ್ರಮುಖ ಕವಿ ಮತ್ತು ಮಂತ್ರಿ. ಸೊ ಸಂಬಂಧಪಟ್ಟಿರೋದು ಗುಪ್ತ ಸಾಮ್ರಾಜ್ಯದ ಪ್ರಬಲ ದೊರೆ ಸಮುದ್ರಗುಪ್ತನಿಗೆ. ಸೊ ಈ ಶಾಸನದ ಮಹತ್ವ ಮತ್ತು ವಿಷಯ ನೋಡಿದರೆ ಇದು ಸಮುದ್ರಗುಪ್ತನ ಆಳ್ವಿಕೆ ಮತ್ತು ಸಾಧನೆಗಳ ಬಗ್ಗೆ ಮಾಹಿತಿ ನೀಡುವ ಅತ್ಯಂತ ಪ್ರಮುಖ ಐತಿಹಾಸಿಕ ಒಂದು ಮೂಲ ಅಂತಲೇ ಹೇಳ್ಬೋದು. ಓಕೆ, ಹಾಗೆಯೇ ಈ ಶಾಸನ ಶ್ರೇಷ್ಠ ಮಟ್ಟದ ಸಂಸ್ಕೃತ ಭಾಷೆಯ ಬರವಣಿಗೆ ಶೈಲಿಯಲ್ಲಿದೆ. ವಿಶೇಷವಾಗಿ ಚಂಪು ಕಾವ್ಯ ಶೈಲಿಯಲ್ಲಿ ಗದ್ಯ ಮತ್ತು ಪದ್ಯಗಳ ಮಿಶ್ರಣದಿಂದ ಈ ಶಾಸನವನ್ನು ರಚಿಸಲಾಗಿದೆ. ಸೊ ಇದರ ಒಂದು ಪ್ರಮುಖವಾದ ಒಂದು ಇಂಪಾರ್ಟೆನ್ಸ್ ನೋಡಿದರೆ ಸಮುದ್ರಗುಪ್ತ ವಶಪಡಿಸಿಕೊಂಡ ಅಥವಾ ಸೋಲಿಸಿದ ಉತ್ತರ ಭಾರತದ ಆರ್ಯಾವರ್ತದ 9 ರಾಜರುಗಳ ವಿವರಗಳು ಈ ಶಾಸನದಲ್ಲಿದೆ. ದಕ್ಷಿಣ ಪಥದ 12 ರಾಜರುಗಳ ಬಗ್ಗೆ ಉಲ್ಲೇಖವಿದೆ. ಅವರನ್ನು ಸೋಲಿಸಿದರೂ ಅವರ ರಾಜ್ಯವನ್ನು ಮರಳಿ ನೀಡಿದ ನೀತಿಯ ಬಗ್ಗೆ ವಿವರಣೆ ಇದೆ ಈ ಶಾಸನದಿಂದ. ಗ್ರಹಣ, ಮೋಕ್ಷ, ಅನುಗ್ರಹ, ಅವನ ಅಶ್ವಮೇಧ ಯಾಗದ ಬಗ್ಗೆ, ಕುದುರೆ ಬಲಿ ಬಗ್ಗೆ ಉಲ್ಲೇಖವಿದೆ. ಸಮುದ್ರಗುಪ್ತನ ವೈಯಕ್ತಿಕ ಗುಣಗಳ ಬಗ್ಗೆ, ವಿದ್ವತ್ ಬಗ್ಗೆ, ಅವನ ದಾನಶೀಲತೆ ಬಗ್ಗೆ ಈ ಶಾಸನದಲ್ಲಿ ಒಂದು ವಿವರಣೆ ಇದೆ ಅಂತ ಹೇಳಲಾಗುತ್ತೆ. ಸೊ ಈ ಶಾಸನವು ಅಶೋಕನ ಮೂಲ ಸ್ತಂಭದ ಮೇಲೆ ಕೆತ್ತಲ್ಪಟ್ಟಿದೆ. ಇದು ಮೊದಲು ಕೌಶಿಂಬಿಯಲ್ಲಿತ್ತು, ನಂತರ ಅಲಹಾಬಾದ್, ಪ್ರಸ್ತುತ ಪ್ರಯಾಗರಾಜ್ ಅಂತ ಕರಿತೀವಿ, ಆ ಕೋಟೆಗೆ ಸ್ಥಳಾಂತರಿಸಲ್ಪಟ್ಟಿದೆ. ಹೀಗಾಗಿ ಇದನ್ನು ಅಲಹಾಬಾದ್ ಸ್ತಂಭಶಾಸನ ಅಂತ ನಾವು ಕರಿತೀವಿ. ಸೊ ಇನ್ನು ಅದರ್ ಆಪ್ಷನ್ಸ್ ಕೊಟ್ಟಿದ್ದ ನಾಸಿಕ್ ಶಾಸನ, ಇದು ಗೌತಮಿ ಬಾಲಶ್ರೀ ಅಂದರೆ ಶಾತವಾಹನ ರಾಜ ಗೌತಮಿ ಪುತ್ರ ಇದ್ನಲ್ಲ, ಗೌತಮಿ ಪುತ್ರ ಶಾತಕರ್ಣಿ ತಾಯಿ ಹೊರಡಿಸಿದ ಶಾಸನವನ್ನು ನಾಸಿಕ್ ಶಾಸನ ಅಂತ ಕರಿತೀವಿ. ದೇವಪಾರ್ ಪ್ರಶಸ್ತಿ, ಇದನ್ನು ಸೇನಾ ರಾಜವಂಶದ ರಾಜ ವಿಜಯಸೇನ ಆಸ್ಥಾನ ಕವಿಯಾಗಿದ್ದ ಉಮಾಪತಿಧರನು ಇದನ್ನು ರಚನೆ ಮಾಡ್ತಾನೆ. ಇನ್ನು ಹಾತಿಗುಂಪಾ ಶಾಸನ, ಇದು ಕಳಿಂಗ
ಕಳಿಂಗದ ಪ್ರಖ್ಯಾತ ದೊರೆ ಖಾರವೇಲ ಈ ಶಾಸನವನ್ನು ಹೊರಡಿಸ್ತಾನೆ. ಓಕೆ, ಸೊ ಇದು ಆ ಶಾಸನ. ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವಾಸ್ ಕಂಪೋಸ್ಡ್ ಬೈ ಹರಿಸೇನ್ ಅಂದರೆ ಪ್ರಯಾಗರಾಜ್ ಪ್ರಶಸ್ತಿ ಆಫ್ ಸಮುದ್ರಗುಪ್ತ. ಓಕೆ, ಹೇಳಿದ್ನಲ್ಲ ಕ್ಲಾಸ್ ಕೇಳುವಾಗ ಏನು ಇಂಪಾರ್ಟೆಂಟ್ ಅನ್ಸೋದು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಇವೆಂಟ್ಸ್ ಬಗ್ಗೆ ಇದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪ್ಲ್ಯಾನಿಂಗ್ ಕಮಿಷನ್, ಫಾರ್ಮೇಷನ್ ಆಫ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಅಪ್ರೂವಲ್ ಆಫ್ ದ ಫಸ್ಟ್ 5-year ಪ್ಲ್ಯಾನ್ ಬೈ ದ NDC, ಕಾನ್ಸ್ಟಿಟ್ಯೂಷನ್ ಆಫ್ ದ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ. ಸೊ ಯಾವ್ದು ಫಸ್ಟ್ ಬಂದಿದೆ ಅಂತೇಳಿ ಕ್ರಾನಾಲಜಿಕಲ್ ಆರ್ಡರ್ ನಾವು ಇದನ್ನು ಇದು ಮಾಡಬೇಕಂದ್ರೆ ವಿಚ್ ಆಫ್ ದ ಕನ್ಸಿಡರ್ ದ ಫಾಲೋವಿಂಗ್ ಇವೆಂಟ್ ಮಾಡಿಕೊಂಡು ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಅಬವ್ ಇವೆಂಟ್ಸ್. ಓಕೆ, ಫಸ್ಟ್ ಯಾವುದು ಅಂತೇಳಿ. ಸೊ ಘಟನೆಗಳ ಕಾಲಾನುಕ್ರಮ ಬಗ್ಗೆ ಕೇಳುತ್ತಿದ್ದು ಕ್ವಶನು. ಅಂದರೆ ಮೊದಲಿಗೆ ಬರೋದು ರಾಷ್ಟ್ರೀಯ ಯೋಜನಾ ಸಮಿತಿ ರಚನೆ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ. ಇದನ್ನು 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರೋತ್ಸಾಹದ ಮೇರೆಗೆ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಅವರ ಅಧ್ಯಕ್ಷತೆಯಿಂದ ಸ್ಥಾಪನೆ ಮಾಡ್ತಾರೆ. ಇದು ಪಂಚವಾರ್ಷಿಕ ಯೋಜನೆಗಳ ಒಂದು ಪೂರ್ವದ ಚಿಂತನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಯಾವುದು ಬರುತ್ತೆ, ಯೋಜನಾ ಆಯೋಗದ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪ್ಲ್ಯಾನಿಂಗ್ ಕಮಿಷನ್. ಸ್ವಾತಂತ್ರ್ಯ ಬಂದ ನಂತರ ಇದನ್ನು ಮಾರ್ಚ್ 1950ರಲ್ಲಿ ಸರ್ಕಾರಿ ನಿರ್ಣಯದ ಮೂಲಕ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ NDC, ದ ಫಾರ್ಮೇಷನ್ ಆಫ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲನ್ನು ಯೋಜನೆಗಳಿಗೆ ಅಂತಿಮ ಅನುಮೋದನೆ ನೀಡಲು ಮತ್ತು ರಾಜ್ಯಗಳ ಭಾಗವಹಿಸುವಿಕೆಗಾಗಿ ಇದನ್ನು ಆಗಸ್ಟ್ 1952ರಲ್ಲಿ ರಚನೆ ಮಾಡ್ತೀವಿ. ಸೊ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಿಂದ ಮೊದಲ ಪಂಚವಾರ್ಷಿಕ ಯೋಜನೆಗೆ ಅನುಮೋದನೆ ನೆಕ್ಸ್ಟ್ ಬರುತ್ತೆ. ಅಪ್ರೂವಲ್ ಆಫ್ ದ ಫಸ್ಟ್ 5-year ಪ್ಲ್ಯಾನ್ ಬೈ ದ NDC. ಸೊ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ 1950ರಿಂದ 56 ಅಲ್ವಾ. ಆದರೆ NDCಯು ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನು ಮಾಡುತ್ತೆ, ಆಗಸ್ಟ್ 1952 ರಚನೆ ಆದ ಕಾರಣ ಈ ಅನುಮೋದನೆಯು NDC ರಚನೆ ನಂತರ ಅಂದರೆ 1952ರ ಕೊನೆಯ ಅಥವಾ ನಂತರ ನೀಡಲಾಯಿತು. ಅಂದರೆ ಮೊದಲ ಸಭೆ ನವೆಂಬರ್ 1952 ನಡೆಯುತ್ತೆ. ಸೊ ಹಾಗಾಗಿ ಫಸ್ಟು 4ನೇದು, ಆಮೇಲೆ 1 1938 1:1, 2ನೇ ಮಾರ್ಚ್ 1950, 3ನೇದು 2ನೇ ಆಪ್ಷನ್ ಆಗುತ್ತೆ. ಸೊ ಆಗಸ್ಟ್ 1952, 4ನೇದು 3ನೇ ಆಪ್ಷನ್ ಆಗುತ್ತೆ 1952 ನಂತರ. ಸೊ 4, 1, 2, 3 ಆನ್ಸರ್ 4, 1, 2, 3. ಸೊ ಹಾಗಾಗಿ ದ ಫಸ್ಟ್ ಆನ್ಸರ್ ಈಸ್ 4, 1, 2, 3 ಸಿ. ಫಸ್ಟ್ ಏನಾಗುತ್ತೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ದ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಬರುತ್ತೆ. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪ್ಲ್ಯಾನಿಂಗ್ ಕಮಿಷನ್ ಆಗುತ್ತೆ. ಆಮೇಲೆ ಫಾರ್ಮೇಷನ್ ಆಫ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಗುತ್ತೆ. ಆಮೇಲೆ ಅಪ್ರೂವ್ ಬೈ ದ ಫಸ್ಟ್ 5-year ಪ್ಲ್ಯಾನ್. ಓಕೆ, ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ನೋಡೋ ಲಾಸ್ಟ್ 3 ಬರುತ್ತೆ ಅಂತ ಗೆಸ್ ಮಾಡ್ಬೋದು. ಲಾಸ್ಟ್ ಬರೋದೇ 5-year ಪ್ಲ್ಯಾನ್ ಅಲ್ವಾ. ಸೊ ಆ ಬೇಸ್ ಮೇಲೆ ನಾವು ಕ್ವಶನಿಗೆ ಆನ್ಸರ್ ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬ್ಯಾಟಲ್ಸ್ ಕುಡ್ ಬಿ ಸೀನ್ ಆ್ಯಸ್ ಲೇಯಿಂಗ್ ದ ಫಾರ್ಮಲ್ ಫೌಂಡೇಶನ್ ಆಫ್ ದ ಬ್ರಿಟಿಷ್ ರಾಜ್ ಇನ್ ಇಂಡಿಯಾ? ದ ಬ್ಯಾಟಲ್ ಆಫ್ ಪಾಣಿಪತ್, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, ರಿವಾಲ್ಟ್ ಆಫ್ 1857. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬ್ಯಾಟಲ್ ಕುಡ್ ಬಿ ಸೀನ್ ಆ್ಯಸ್ ಲೈಯಿಂಗ್ ದ ಫಾರ್ಮಲ್ ಫೌಂಡೇಶನ್ ಆಫ್ ದ ಬ್ರಿಟಿಷ್ ರಾಜ್ ಆಫ್ ಇಂಡಿಯಾ ಬಗ್ಗೆ ಕೇಳುತ್ತೆ ಇದು. ಸೊ ಅಂದರೆ ಭಾರತದಲ್ಲಿ ಬ್ರಿಟಿಷ್ ಬ್ರಿಟಿಷ್ನ ಆಳ್ವಿಕೆಯ ಒಂದು ಅಡಿಪಾಯವನ್ನು ಹಾಕಿದ ಯುದ್ಧ ಯಾವುದು ಅಂತ ಕೇಳುತ್ತೆ ಔಪಚಾರಿಕವಾಗಿ. ಸೊ 3ನೇ ಪಾಣಿಪತ್ ಯುದ್ಧ, ಪ್ಲಾಸಿ ಕದನ, ಬಕ್ಸರ್ ಕದನ, 1857 ದಂಗೆ. ಸೊ ಎಕ್ಸ್ಪ್ಲನೇಷನ್ ನೋಡಿದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ರಾಜಕೀಯ ಅಧಿಕಾರವನ್ನು ಸ್ಥಾಪಿಸಲು ಆರಂಭಿಕ ಮತ್ತು ನಿರ್ಣಾಯಕ ಹೆಜ್ಜೆ ಇಟ್ಟ ಕದನ ಯಾವುದಂದರೆ ದಟ್ ಈಸ್ ದ ಬ್ಯಾಟಲ್ ಆಫ್ ಪ್ಲಾಸಿ. ದ ಪ್ಲಾಸಿ ಕದನ 1757 ಮೂಲಕ. ಈ ವಿಜಯವು ಕಂಪನಿಗೆ ಬಂಗಾಳದ ಸಂಪನ್ಮೂಲಗಳ ಮೇಲೆ ನಿಯಂತ್ರಣವನ್ನು ನೀಡಿತು, ಜೊತೆಗೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಆರಂಭಕ್ಕೆ ಇದೊಂದು ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಇದನ್ನು ಸಾಮಾನ್ಯವಾಗಿ ಬ್ರಿಟಿಷ್ ರಾಜ್ಯ ಅವರ ಒಂದು ಅಡಿಪಾಯಕ್ಕೆ ಔಪಚಾರಿಕ ಅಡಿಪಾಯವೆಂದು ಇದನ್ನು ಪರಿಗಣಿಸ್ತೀವಿ ಈ ಯುದ್ಧವನ್ನು. ಸೊ 3ನೇ ಪಾಣಿಪತ್ ಯುದ್ಧ 1761 ನಡೆಯುತ್ತೆ. ಇದು ಮರಾಠರು ಮತ್ತು ಅಫ್ಘಾನರ ನಡುವೆ ನಡೆಯುತ್ತೆ. ಸೊ ಬ್ರಿಟಿಷರ ಆಳ್ವಿಕೆ ಅಡಿಪಾಯಕ್ಕೆ ಇದು ನೇರವಾಗಿ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ, ಈ ಆಪ್ಷನ್. ನೆಕ್ಸ್ಟ್ ಬಕ್ಸರ್ ಕದನ, ಇದು 1764ರಲ್ಲಿ ನಡೆಯುತ್ತೆ. ಇದು ಪ್ಲಾಸಿ ಕದನಕ್ಕಿಂತ ಹೆಚ್ಚು ನಿರ್ಣಾಯಕ ಮಿಲಿಟರಿ ವಿಜಯನೇ. ಆದರೆ ಇದು ಬಂಗಾಳ, ಬಿಹಾರ, ಒರಿಸ್ಸಾ ಇವುಗಳ ದಿವಾನಿ ಹಕ್ಕನ್ನು ಅಥವಾ ತೆರಿಗೆ ಸಂಗ್ರಹದ ಹಕ್ಕನ್ನು ಬ್ರಿಟಿಷರಿಗೆ ನೀಡುತ್ತೆ. ಇದರಿಂದ ಇದು ಬ್ರಿಟಿಷ್ ಅಧಿಕಾರವನ್ನು ಗಟ್ಟಿಗೊಳಿಸುತ್ತೆ. ಆದರೆ ಪ್ಲಾಸಿ ಕದನವನ್ನು 1757 ಸಾಮಾನ್ಯವಾಗಿ ಬ್ರಿಟಿಷ್ ರಾಜಕೀಯ ಪ್ರಾಬಲ್ಯದ ಆರಂಭಿಕ ಹಂತ ಅಥವಾ ಔಪಚಾರಿಕ ಅಡಿಪಾಯ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ 1857 ದಂಗೆ. ಈ ದಂಗೆ ನಂತರ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಏನಾಗುತ್ತೆ, ಕೊನೆಗೊಂಡು ಭಾರತ ನೇರವಾಗಿ ಬ್ರಿಟಿಷ್ ಕ್ರೌನ್ಗೆ ಅಂದರೆ ರಾಜಮನೆತನ ಆಡಳಿತಕ್ಕೆ ಒಳಪಡುತ್ತೆ, ಬ್ರಿಟಿಷ್ ರಾಜ್ಗೆ. ಆದರೆ ಇದು ಅಡಿಪಾಯ ಹಾಕಿದ್ದಲ್ಲ, ಬದಲಿಗೆ ಆಡಳಿತ ಸ್ವರೂಪದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ ಈ ಟೈಮಲ್ಲಿ. ಸೊ ಆನ್ಸರ್ ಪ್ಲಾಸಿ ಕದನ.
ಏನಾಗುತ್ತೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬ್ಯಾಟಲ್ ಕುಡ್ ಬಿ ಸೀನ್ ಆ್ಯಸ್ ಲೈಯಿಂಗ್ ದ ಫಾರ್ಮಲ್ ಫೌಂಡೇಶನ್ ಆಫ್ ಬ್ರಿಟಿಷ್ ರಾಜ್ ಅಂದರೆ ದ ಬ್ಯಾಟಲ್ ಆಫ್ ಪ್ಲಾಸಿ. ಬಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವೇರ್ ಇನ್ ಸೌತ್ ಇಂಡಿಯಾ ಡಿಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕನ್ಸ್ಟ್ರಕ್ಟ್ ದ ಟ್ರೇಡಿಂಗ್ ಪೋಸ್ಟ್ ಇನ್ 1639? ಓಕೆ, ಯಾವ್ಯಾವುದು? ಕೊಡಲೂರು, ಮದರಾಸಪಟ್ಟಣಂ, ಕಾಳಹಸ್ತಿ, ಕಾರವಾರ, ಇಲ್ಲಿ ಅಂತೇಳಿ. ಅಂದರೆ ಇದಕ್ಕೆ ಆನ್ಸರ್ ಮದರಾಸಪಟ್ಟಣ. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1939ರಲ್ಲಿ ಮದ್ರಾಸಪಟ್ಟಣ ಗ್ರಾಮವನ್ನು ಅಲ್ಲಿನ ಸ್ಥಳೀಯ ನಾಯಕರಿಂದ ಏನು ಮಾಡುತ್ತೆ, ಲೀಸನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಫ್ಯಾಕ್ಟ್ರಿ ಮತ್ತು ಗೋದಾಮುಗಳನ್ನು ನಿರ್ಮಿಸಲು ಅದು ಆರಂಭ ಮಾಡುತ್ತೆ. ಈ ಪ್ರದೇಶ ಮುಂದೆ ಪೋರ್ಟ್ ಸೆಂಟ್ ಜಾರ್ಜ್ ಎಂದು ಕೋಟೆಯ ನೆಲೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಇದು ಪ್ರದೇಶವು ಭಾರತದ ಮಹಾನಗರಗಳಲ್ಲಿ ಈಗ ಏನಾಗಿದೆ, ಚೆನ್ನೈ ನಗರವಾಗಿ ಮಾರ್ಪಟ್ಟಿದೆ. ಸೊ ಉಳಿದಂತೆ ಬರುವಂಥ ಕಡಲೂರು, ಕಾಳಹಸ್ತಿ, ಕಾರವಾರ ಇವು ಸಹ ದಕ್ಷಿಣ ಭಾರತ ಸ್ಥಳ. ಆದರೆ 1937ರಲ್ಲಿ ಬ್ರಿಟಿಷರು ವ್ಯಾಪಾರಕ್ಕೆ ನಿರ್ಮಿಸಿದ್ದು ಮದ್ರಾಸ್ ಪಟ್ಟಣದಲ್ಲಿ. ಸೊ ಹಾಗಾಗಿ ವಿಚ್ ಇನ್ ಸೌತ್ ಇಂಡಿಯಾ ಡಿಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕನ್ಸ್ಟ್ರಕ್ಟ್ ಟ್ರೇಡಿಂಗ್ ಪೋಸ್ಟ್ ದ ಮದ್ರಾಸ್ ಪಟ್ಟಣಂ. ಇದು ಸಾಕಷ್ಟು ರಿಪೀಟೆಡ್ ಆಗಿದೆ, IAS ಅಲ್ಲೂ ಸಹ ಕೇಳಿದ್ದಾರೆ ಈ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತೇಳಿ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ವಾಸ್ಕೋ ಡಿ ಗಾಮಾ ರೀಚ್ಡ್ ಕಾಲಿಕಟ್ ಇನ್ 1498. ಸೊ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಅಂದರೆ ಈ ಪ್ರಶ್ನೆ ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಚನೆ ನಂತರ ರೂಪುಗೊಳ್ಳುತ್ತೆ. ಸೊ ಈ ಸ್ಟೇಟ್ಮೆಂಟ್ ಸರಿನಾ? ಇದು ಒಂದು ಇತಿಹಾಸದ ಸ್ಟೇಟ್ಮೆಂಟು. ಎರಡು ಪ್ರಮುಖ ಯುರೋಪಿಯನ್ ವ್ಯಾಪಾರ ಕಂಪನಿಗಳ ಸ್ಥಾಪನೆಯ ಒಂದು ಕಾಲಕ್ರಮಕ್ಕೆ ಸಂಬಂಧಪಟ್ಟಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು 1600ರಲ್ಲಿ ಸ್ಥಾಪನೆ ಆಗುತ್ತೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪನೆ ಆಗುತ್ತೆ. ಆದ್ದರಿಂದ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1602 ಬ್ರಿಟಿಷ್ ಕಂಪನಿಯ ನಂತರ ರೂಪುಗೊಳ್ಳುತ್ತೆ ಎಂಬ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿಯಾಗುತ್ತೆ. ಹಾಗೆಯೇ ವಾಸ್ಕೋ ಡಿ ಗಾಮಾ 1498ರಲ್ಲಿ ಕ್ಯಾಲಿಕಟ್ಗೆ ತಲುಪ್ತಾನೆ. ಸೊ ಇದು ಪೋರ್ಚುಗೀಸ್ನ ಒಂದು ನಾವಿಕನಾದಂಥ ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಬಂದ ಆಗಮನ ದಿನಾಂಕಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಇತಿಹಾಸದ ಪ್ರಶ್ನೆಯಾಗಿದೆ. ಇದು ಸಹ ಸರಿಯೇ. ವಾಸ್ಕೋ ಡಿ ಗಾಮಾ 1498ರ ಮೇ ತಿಂಗಳಿನಲ್ಲಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವಂತಹ ಕ್ಯಾಲಿಕಟ್ ಅಂದರೆ ಈಗಿನ ಕೋಝಿಕೋಡ್ಗೆ ಕಾಲಿಡ್ತಾನೆ. ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನು ಕಂಡುಕೊಂಡ ಮೊದಲ ಯುರೋಪಿಯನ್ ಇವನೇ. ಆದ್ದರಿಂದ ಈ ಸ್ಟೇಟ್ಮೆಂಟು ಸಹ ಸರಿ. ತುಂಬ ಈಸಿ ಕ್ವಶನ್ಸ್ ಕೇಳಿದ್ದಾನೆ, ದೊಡ್ಡ ಎಕ್ಸಾಮ್ ಆದರೂ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂದರೆ ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಸರಿ. ದ ವಾಸ್ಕೋ ಡಿ ಗಾಮಾ ರೀಚ್ಡ್ ಕ್ಯಾಲಿಕಟ್ ಇನ್ 1492. ಸೊ ಆನ್ಸರ್ ಸಿ. ನೆಕ್ಸ್ಟ್ ಕ್ವೆಶನ್, ಇನ್ ಇಂಡಿಯಾ ಕಲ್ಟಿವೇಬಲ್ ಅಂದರೆ ವ್ಯವಸಾಯ ಮಾಡುವ ಲ್ಯಾಂಡ್, ಕಲ್ಟಿವೇಬಲ್ ಲ್ಯಾಂಡ್ ವಿಚ್ ಈಸ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಫಾರ್ ಮೋರ್ ದ್ಯಾನ್ ಎ ಇಯರ್ ಬಟ್ ಲೆಸ್ ದ್ಯಾನ್ ಎ 5 years ಈಸ್ ಲೇಬಲ್ಡ್ ಏ ಥರ ಕರಿತೀವಂತ. ಕಲ್ಟಿವೇಬಲ್ ವೇಸ್ಟ್ಲ್ಯಾಂಡ್, ಕರೆಂಟ್ ಫ್ಯಾಲೋ ಅದರ್ ದೆನ್ ಕರೆಂಟ್ ಫ್ಯಾಲೋ, ಬ್ಯಾರನ್ ಆ್ಯಂಡ್ ವೇಸ್ಟ್ಲ್ಯಾಂಡ್ ಅಂತ ಕರಿತೀವ. ಸೊ ಈ ಪ್ರಶ್ನೆ ಭಾರತದಲ್ಲಿ ಒಂದು ಕೃಷಿ ಯೋಗ್ಯ ಭೂಮಿಯನ್ನು 1 ವರ್ಷಕ್ಕಿಂತ ಹೆಚ್ಚು ಅಂದರೆ 5 ವರ್ಷಗಳಿಂದ ಕಡಿಮೆ ಅವಧಿಗೆ ಸಾಗುವಳಿ ಅಂದರೆ ವ್ಯವಸಾಯ ಮಾಡದೆ ಬಿಟ್ಟರೆ ಅದನ್ನೇನಂತ ಕರಿತೀವಿ ಅಂತ ಇದೆ. ಸೊ ಅಂದರೆ ಭಾರತದಲ್ಲಿ ಕೃಷಿಯ ಭೂಮಿಯನ್ನು ವರ್ಗೀಕರಣ ಪ್ರಕಾರ ನೋಡಿದರೆ ಒಂದು ನಿರ್ದಿಷ್ಟ ಅವಧಿಗೆ ಸಾಗುವಳಿ ಮಾಡದೆ ಬಿಟ್ಟಿರೋ ಭೂಮಿಯನ್ನು ಫಾಲೋ ಲ್ಯಾಂಡ್ ಅಂತ ವಿಂಗಡಿಸ್ತೀವಿ. ಇದರಲ್ಲಿ 2 ಪ್ರಮುಖ ವಿಭಾಗಗಳಿವೆ. ಒಂದು ಕರೆಂಟ್ ಫಾಲೋ ಅಂದರೆ ಪ್ರಸ್ತುತ ಬೀಡು ಭೂಮಿ. ಇದು ಒಂದು ಕೃಷಿ ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಗೆ ಸಾಗುವಳಿ ಮಾಡದೆ ಬಿಟ್ಟಿರೋ ಭೂಮಿಯನ್ನು ಪ್ರಸ್ತುತ ಬೀಳು ಭೂಮಿ, ಅದು ಕರೆಂಟ್ ಫಾಲೋ ಅಂತ ಕರಿತೀವಿ. ಫಾಲೋ ಅದರ್ ದೆನ್ ಕರೆಂಟ್ ಫಾಲೋ ಅಂದರೆ ಪ್ರಸ್ತುತ ಬೀಳು ಭೂಮಿ ಹೊರತುಪಡಿಸಿ ಇತರ ಬೀಳು ಭೂಮಿ. ಅಂದರೆ ಇದು ಒಂದು ಕೃಷಿ ವರ್ಷಕ್ಕಿಂತ ಹೆಚ್ಚು ಆದರೆ 5 ಕೃಷಿ ವರ್ಷಗಳಿಂದ ಕಡಿಮೆ ಅವಧಿಗೆ ಸಾಗುವಳಿ ಮಾಡದೆ ಬಿಟ್ಟಿರೋ ಭೂಮಿ, ಇದನ್ನು ಹಳೆಯ ಬೀಡು ಅಥವಾ ಓಲ್ಡ್ ಫಾಲೋ ಅಂತ ಸಹ ನಾವು ಕರಿತೀವಿ. ಸೊ ಕಲ್ಟಿವೇಬಲ್ ವೇಸ್ಟ್ಲ್ಯಾಂಡ್ ಅಂದರೆ ಕೃಷಿ ಯೋಗ್ಯ ಪಾಳು ಭೂಮಿ ಅಂದರೆ 5 ವರ್ಷಗಳಿಂದ ಹೆಚ್ಚು ಕಾಲ ಸಾಗುವಳಿ ಮಾಡದೆ ಬಿಟ್ಟಿರೋ ಕೃಷಿ ಯೋಗ್ಯ ಭೂಮಿ. ಬ್ಯಾರನ್ ಆ್ಯಂಡ್ ವೇಸ್ಟ್ಲ್ಯಾಂಡ್ ಅಂದರೆ ಬರಡು ಅಥವಾ ಪಾಳು ಭೂಮಿ, ಸಾಗುವಳಿಗೆ ಸೂಕ್ತವಲ್ಲದ ಭೂಮಿ. ಉದಾಹರಣೆಗೆ ಬಂಡೆಗಲ್ಲು ಪ್ರದೇಶ, ಮರುಭೂಮಿ. ಸೊ ಈ ಪ್ರಶ್ನೆಯಲ್ಲಿ ಕೇಳಿರುವಂತೆ 1 ವರ್ಷಕ್ಕಿಂತ ಹೆಚ್ಚು ಆದರೆ 5 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಸಾಗುವಳಿ ಮಾಡದೆ ಬಿಟ್ಟಿರೋ ಕೃಷಿಯೋಗ್ಯ ಭೂಮಿಗೆ ನಾವೇನಂತ ಕರಿತೀವಿ, ಫಾಲೋ ಅದರದಿಂದ ಕರೆಂಟ್ ಫಾಲೋ, ಪ್ರಸ್ತುತ ಬೀಳು ಭೂಮಿ ಹೊರತುಪಡಿಸಿ ಇತರ ಬೀಳು ಭೂಮಿ. ಆನ್ಸರ್ ಏನಾಗುತ್ತೆ, ಸಿ ಆಗುತ್ತೆ. ಇನ್ ಇಂಡಿಯಾ ಕಲ್ಟಿವೇಬಲ್ ಲ್ಯಾಂಡ್ ವಿಚ್ ಈಸ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಫಾರ್ ಮೋರ್ ದ್ಯಾನ್ ಎ ಇಯರ್ ಬಟ್ ಲೆಸ್ ದ್ಯಾನ್ 5 years ಈಸ್ ಲೇಬಲ್ಡ್ ಆ್ಯಸ್ ಫಾಲೋ ಅದರ್ ದ್ಯಾನ್ ಕರೆಂಟ್ ಫಾಲೋ. Next question, the major portion of the Great
Artesian Basin in Australia is located in Western Australia, Victoria, Queensland, Northern Territory. ಅಂದರೆ ಈ ಪ್ರಶ್ನೆ ಕೇಳುತ್ತೆ, ಆಸ್ಟ್ರೇಲಿಯಾದಲ್ಲಿರುವಂಥ ಗ್ರೇಟ್ ಆರ್ಟಿಷಿಯನ್ ಜಲಾನಯನ ಪ್ರದೇಶ, ದ ಗ್ರೇಟ್ ಆರ್ಟಿಷಿಯನ್ ಬೇಸಿನ್ GAB, ಅದರ ಪ್ರಮುಖ ಪೋರ್ಷನ್ ಅಥವಾ ಭಾಗ ಎಲ್ಲಿದೆ ಅಂತ ಕೇಳುತ್ತೆ. ಅದು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿದೆಯಾ, ವಿಕ್ಟೋರಿಯಾದಲ್ಲಿದೆಯಾ, ಕ್ವೀನ್ಸ್ಲ್ಯಾಂಡಲ್ಲಿದೆ, ನಾರ್ದರ್ನ್ ಮಿಲಿಟರಿಯಲ್ಲಿದೆ ಅಂತ ಕೇಳುತ್ತೆ. ಅಂದರೆ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕ್ವೀನ್ಸ್ಲ್ಯಾಂಡ್ ಆಗುತ್ತೆ. ದ ಗ್ರೇಟ್ ಆರ್ಟಿಷಿಯನ್ ಜಲಾನಯನ ಪ್ರದೇಶ ಗ್ಯಾಪ್ ವಿಶ್ವದ ಅತಿ ದೊಡ್ಡ ಮತ್ತು ಆಸ್ಟ್ರೇಲಿಯಾದ ಪ್ರಮುಖ ಅಂತರ್ಜಲ ಗ್ರೌಂಡ್ ವಾಟರ್ ಜಲಾನಯನ ಪ್ರದೇಶ. ಇದು ಆಸ್ಟ್ರೇಲಿಯಾದ ಒಳನಾಡಿನ ಬಹುತೇಕ ಭಾಗಗಳಿಗೆ ನೀರು ಪೂರೈಸುವ ಒಂದು ಪ್ರಮುಖ ಮೂಲ. ಇದು ನ್ಯೂ ಸೌತ್ ವೇಲ್ಸು, ಸೌತ್ ಆಸ್ಟ್ರೇಲಿಯಾ ಮತ್ತು ನಾರ್ದರ್ನ್ ಟೆರಿಟರಿಗಳ ಭಾಗಗಳೇ ಹರಡಿಕೊಂಡಿದ್ದರೂ ಇದು ಅತಿ ದೊಡ್ಡ ಭಾಗ, ಸುಮಾರು 70% ಕ್ವೀನ್ಸ್ಲ್ಯಾಂಡ್ ರಾಜ್ಯದಲ್ಲಿ ನೆಲೆಗೊಂಡಿದೆ. ಸೊ ಆನ್ಸರ್ ಏನಾಗುತ್ತೆ, ದ ಮೇಜರ್ ಪೋರ್ಷನ್ ಆಫ್ ದ ಗ್ರೇಟ್ ಆರ್ಟಿಷಿಯನ್ ಬೇಸಿನ್ ಇನ್ ಆಸ್ಟ್ರೇಲಿಯಾ ಇಸ್ ಲೊಕೇಟೆಡ್ ಇನ್ ಕ್ವೀನ್ಸ್ಲ್ಯಾಂಡ್. ಹೇಳಿದ್ನೆಲ್ಲ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಎರಡು ಸ್ಟೇಟ್ಮೆಂಟ್ ಕೊಟ್ಟಾನೆ. ಇಂಡಿಯಾ ಹ್ಯಾಸ್ ಒನ್ ಆಫ್ ದ ಲಾಂಗೆಸ್ಟ್ ನ್ಯಾವಿಗೇಬಲ್ ಐಲ್ಯಾಂಡ್ ವಾಟರ್ ನೆಟ್ವರ್ಕ್ಸ್ ಇನ್ ದ ವರ್ಲ್ಡ್. ಇಂಡಿಯಾ waterways presently help in transporting about 25% of the total cargo movement. About 111 inland waterways have been declared as national waterways under the National Waterways Act. ಸೊ ಆ ಸ್ಟೇಟ್ಮೆಂಟ್ ಸರಿ, ಒಳನಾಡು ಜಲ ಸಾರಿಗೆ ಬಗ್ಗೆ ಇದೆ. ಸೊ ಮೊದಲ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಭಾರತವು ವಿಶ್ವದ ಅತಿ ಉದ್ದವಾದ ನೌಕಾಯಾನ ಮಾಡಬಹುದಾದ ಒಳನಾಡಿನ ಜಲಮಾರ್ಗ ಜಾಲಗಳಲ್ಲಿ ಒಂದನ್ನು ಹೊಂದಿದೆ. ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್, ಒಳನಾಡಿನ ಜಲಮಾರ್ಗಗಳು ಪ್ರಸ್ತುತ ಒಟ್ಟು ಸರಕು ಸಾಗಣೆಯ ಸುಮಾರು 25% ಸಾಗಿಸಲು ಸಹಾಯ ಮಾಡುತ್ತೆ ಅಂತ ಹೇಳುತ್ತೆ. ಥರ್ಡ್ ಸ್ಟೇಟ್ಮೆಂಟು, ರಾಷ್ಟ್ರೀಯ ಜಲಮಾರ್ಗಗಳ ಕಾಯ್ದೆ 2016 ಇದರ ಪ್ರಕಾರ ಸುಮಾರು 111 ಒಳನಾಡಿನ ಜಲಮಾರ್ಗಗಳನ್ನು ರಾಷ್ಟ್ರೀಯ ಜಲಮಾರ್ಗಗಳೆಂದು ಘೋಷಣೆ ಮಾಡಲಾಗಿದೆ. ಸೊ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್, ಭಾರತವು ಸುಮಾರು 14,500 ಕಿಲೋಮೀಟರ್ ಉದ್ದದ ನೌಕಾಯಾನ ಮಾಡಬಹುದಾದ ಒಳನಾಡಿನ ಜಲಮಾರ್ಗಗಳು, ನದಿಗಳು, ಕಾಲುವೆಗಳು, ಹಿನ್ನೀರು ಇತ್ಯಾದಿ ಸೇರಿಕೊಂಡು ಇದೆ. ಸೊ ಈ ವ್ಯಾಪ್ತಿ ಜಾಗತಿಕ ಅತಿ ದೊಡ್ಡ ಜಾಲಗಳಲ್ಲಿ ಒಂದಾಗಿದೆ. ಸೊ ಹಾಗಾಗಿ ಈ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿಯಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ಭಾರತದ ಸರಕು ಸಾಗಣೆಯಲ್ಲಿ ಒಳನಾಡಿನ ಜಲಮಾರ್ಗಗಳ ಪಾಲು ಬಹಳ ಕಡಿಮೆ ಇದೆ. ಇದು ರೈಲು ಮತ್ತು ರಸ್ತೆ ಕಂಪೇರ್ ಮಾಡಿಕೊಂಡ್ರೆ ಪ್ರಸ್ತುತ 2-5% ಅಷ್ಟೇ ಇದೆ. ಬಟ್ ಕ್ವಶನಲ್ಲಿದೆ 25% ಪಾಲು ಎಂಬುದು ತಪ್ಪಾದ ಮಾಹಿತಿ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ತಪ್ಪಿದೆ. ಸೊ ಮೂರನೇ ಸ್ಟೇಟ್ಮೆಂಟು, ರಾಷ್ಟ್ರೀಯ ಜಲಮಾರ್ಗಗಳ ಕಾಯ್ದೆ 2016 ನ್ಯಾಷನಲ್ ವಾಟರ್ವೇಸ್ ಆ್ಯಕ್ಟ್ 2016 ಅಡಿಯಲ್ಲಿ ದೇಶದಲ್ಲಿ ಒಟ್ಟು 111 ಒಳನಾಡಿನ ಜಲಮಾರ್ಗಗಳನ್ನು 5 ಅಸ್ತಿತ್ವದಲ್ಲಿರುವ 106 ಹೊಸ ಜಲಮಾರ್ಗಗಳನ್ನು ಸೇರಿಕೊಂಡು ರಾಷ್ಟ್ರೀಯ ಜಲಮಾರ್ಗ ಎಂದು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಸೊ ಆನ್ಸರ್ ಏನಾಗುತ್ತೆ, 1 ಮತ್ತು 3 ಬಿ ಆಗುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಂಡಿಯಾ ಹ್ಯಾಸ್ ಒನ್ ಆಫ್ ದ ಲಾಂಗೆಸ್ಟ್ ನ್ಯಾವಿಗೇಬಲ್ ಐಲ್ಯಾಂಡ್ ವಾಟರ್ ನೆಟ್ವರ್ಕ್ಸ್ ಇನ್ ದ ವರ್ಲ್ಡ್. ಸರಿ. ಈ ತಪ್ಪು. ಇನ್ಲ್ಯಾಂಡ್ ವಾಟರ್ವೇಸ್ ಪ್ರೆಸೆಂಟ್ಲಿ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟಿಂಗ್ ಅಬೌಟ್ 25% ಅಲ್ಲ, 2-5% ಮಾತ್ರ ಟೋಟಲ್ ಕಾರ್ಗೋ ಮೂವ್ಮೆಂಟು. ಇದು ಕರೆಕ್ಟ್. ಅಬೌಟ್ 111 ಇನ್ಲ್ಯಾಂಡ್ ವಾಟರ್ವೇಸ್ ಹ್ಯಾವ್ ಬಿನ್ ಡಿಕ್ಲೇರ್ಡ್ ಆ್ಯಸ್ ನ್ಯಾಷನಲ್ ವಾಟರ್ವೇಸ್ ಅಂಡರ್ ದ ನ್ಯಾಷನಲ್ ವಾಟರ್ವೇಸ್ ಆ್ಯಕ್ಟ್ 2016. ಸೊ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶನ್, ಮ್ಯಾಚ್ ಲಿಸ್ಟ್ 1, ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ. ಲಿಸ್ಟ್ ರೈಲ್ವೆ ಝೋನ್ಸ್ ಹೆಡ್ ಕ್ವಾರ್ಟರ್ಸ್: ಈಸ್ಟ್ ಸೆಂಟ್ರಲ್, ನಾರ್ತ್ ಈಸ್ಟರ್ನ್, ನಾರ್ತ್ ಈಸ್ಟ್ ಫ್ರಾಂಟಿಯರ್, ನಾರ್ತ್ ವೆಸ್ಟರ್ನ್, ಗೋರಖ್ಪುರ್, ಜೈಪುರ್, ಹಾಜಿಪುರ್, ಮಲಿಗಾನ್. ಓಕೆ, ಇದು ಸಾಕಷ್ಟು ಬಾರಿ ರಿಪೀಟೆಡ್ ಕ್ವೆಶನ್ ಇದು. ರೈಲ್ವೆ ವಲಯಗಳು ಮತ್ತು ಅವುಗಳ ಪ್ರಧಾನ ಕಚೇರಿಗಳ ಹೊಂದಾಣಿಕೆ. ಸೊ ಫಸ್ಟ್ನೇ ಪಟ್ಟಿಯಲ್ಲಿ ಏನಿದೆ, ಭಾರತೀಯ ರೈಲ್ವೆ ಝೋನ್ ಬಗ್ಗೆ ಇದೆ, ವಲಯಗಳ ಬಗ್ಗೆ ಇದೆ. ಸೊ ಎರಡನೇ ಪಟ್ಟಿಯಲ್ಲಿ ಆ ವಲಯಗಳ ಒಂದು ಪ್ರಧಾನ ಕಚೇರಿಗಳನ್ನು, ಹೆಡ್ ಕ್ವಾರ್ಟರ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿ ಅಂತೇಳಿ ನಾವು ಒಂದ್ಸ್ ಬರೀಬೇಕು. ಸೊ ಫಸ್ಟ್ನೇದು ಪೂರ್ವ ಮಧ್ಯ ರೈಲು ಈಸ್ಟ್ ಸೆಂಟ್ರಲ್, ಈಶಾನ್ಯ ರೈಲು ನಾರ್ತ್ ಈಸ್ಟರ್ನು, ಈಶಾನ್ಯ ಗಡಿ ರೈಲು ನಾರ್ತ್ ಈಸ್ಟ್ ಫ್ರಾಂಟಿಯರ್, ವಾಯುವ್ಯ ರೈಲು ನಾರ್ತ್ ವೆಸ್ಟರ್ನ್, ಗೋರಖ್ಪುರ್, ಜೈಪುರ್, ಹಾಜಿಪುರ್, ಮಾಲಿಂಗಾಂವ್. ಸೊ ನಾವು ಹೊಂದಾಣಿಕೆ ಮಾಡೋದಾದರೆ ಪೂರ್ವ ಮಧ್ಯ ರೈಲು ಇರೋದು ಹಾಜಿಪುರದಲ್ಲಿ, ಈಶಾನ್ಯ ರೈಲು ಇರೋದು ಗೋರಖ್ಪುರದಲ್ಲಿ, ಈಶಾನ್ಯ ಗಡಿ ರೈಲು ಇರೋದು ಮಾಲಿಂಗಾವಲ್ಲಿ, ವಾಯುವ್ಯ ರೈಲು ಇರೋದು ಜೈಪುರದಲ್ಲಿ. ಸೊ ಆನ್ಸರ್ A3, B1, C4, D2. ಸೊ ಆನ್ಸರ್ ಏನಾಗುತ್ತೆ, ಬಿ ಆಗುತ್ತೆ. ಓಕೆ, ಬಿ. ಸೊ A3 ಈಸ್ಟರ್ನ್ ಸೆಂಟ್ರಲ್ ಹಾಜಿಪುರ, ನಾರ್ತ್ ಈಸ್ಟರ್ನ್ ಗೋರಖ್ಪುರ, ನಾರ್ತ್ ಈಸ್ಟ್ ಫ್ರಾಂಟಿಯರ್ ಮಾಲಿಗಾಂವ್, ನಾರ್ತ್ ವೆಸ್ಟರ್ನ್ ಜೈಪುರ. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ.
ಇನ್ನು ನಾನು ಹೇಳಿದ್ನಲ್ಲ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಈ ಪ್ರಶ್ನೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಇದಕ್ಕೆ ನೀವೇ ಆನ್ಸರ್ ಕಮೆಂಟ್ ಮಾಡ್ಬೇಕು ನನಗೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಅರ್ಥಕ್ವೇಕ್ ವೇವ್ಸ್ ಬಗ್ಗೆ ಇದೆ ಈಸ್ ನಾಟ್ ಕರೆಕ್ಟ್, ಯಾವ್ದು ಸರಿಯಲ್ಲ. ದ ಪಿ ವೇವ್ಸ್ ಮೂವ್ಸ್ ಫಾಸ್ಟರ್ ಆ್ಯಂಡ್ ಆರ್ ದ ಫಸ್ಟ್ ಟು ಅರೈವ್ ಅಟ್ ದ ಸರ್ಫೇಸ್. ಪಿ ವೇವ್ಸ್ ಕ್ಯಾನ್ ಟ್ರಾವೆಲ್ ಥ್ರೂ gases, liquids and solid materials. Seismograph located behind 145 degree from epicenter can record the arrival of P waves. P waves have maximum area covered under its shadow zone ಅಂತೇಳಿ ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಹೇಳ್ತೀನಿ. ಭೂಕಂಪ ತರಂಗಗಳ ಬಗ್ಗೆ ಪ್ರಶ್ನೆ, ಯಾವ ಸ್ಟೇಟ್ಮೆಂಟ್ ಸರಿಯಲ್ಲ ಅಂತ ಹೇಳಬೇಕು. ಪಿ ತರಂಗಗಳು ವೇಗವಾಗಿ ಚಲಿಸ್ತವೆ ಮತ್ತು ಮೇಲ್ಮೈಗೆ ಮೊದಲು ತಲುಪ್ತವೆ. ಪಿ ತರಂಗಗಳು ಅನಿಲ, ದ್ರವ, ಘನ ವಸ್ತುಗಳ ಮೂಲಕ ಪ್ರಯಾಣಿಸ್ತವೆ. ಭೂಕಂಪನ ಕೇಂದ್ರದ 145 ಡಿಗ್ರಿಗಿಂತ ಹೆಚ್ಚು ದೂರದಲ್ಲಿರುವಂಥ ಭೂಕಂಪ ಮಾಪಕಗಳು ಏನು ಮಾಡ್ತವೆ, ಪಿ ತರಂಗಗಳ ಆಗಮನ ದಾಖಲಿಸ್ತವೆ. ಪಿ ತರಂಗಗಳು ಅವುಗಳ ನೆರಳು ವಲಯದ ಅಡಿಯಲ್ಲಿ ಗರಿಷ್ಠ ಪ್ರದೇಶನ ಆರಿಸ್ತವೆ. ಸೊ ಪ್ಯೂರ್ಲಿ ಭೂಕಂಪನ ತರಂಗಗಳ ಬಗ್ಗೆ ಇದೆ. ಇದಕ್ಕೆ ಆನ್ಸರ್ ನೀವೇ ಕಮೆಂಟ್ ಮಾಡಬೇಕು. ಓಕೆ, ಹೇಳಿದ್ನಲ್ಲ ನನ್ನ ಕ್ಲಾಸನ್ನು ಕಂಟೆಂಟ್ ಅಥವಾ ನಾನು ಮಾಡೋದು ಕ್ಲಾಸ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಹಸ್ಬೆಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಇದೇ ಪ್ರಶ್ನೆ ಪತ್ರಿಕೆಯನ್ನು ಕಂಟಿನ್ಯೂ ಮಾಡ್ತೀನಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪ್ರಶ್ನೆ ಪತ್ರಿಕೆ. ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು 10 ಪ್ರಶ್ನೆಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇದೆ ಎಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೆ ಏನಾದರೂ ಹೇಳ್ಬೇಕನ್ಸರ್ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.